ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 13ನೇ ಅಧ್ಯಾಯ 6ರಿಂದ 9ನೇ ವಚನ ಧ್ಯಾನ ಮಾಡೋಣ. ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ಅವರಿಬ್ಬರ ಆಸ್ತಿ ಬಾಳವಾದದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು. ಆದ್ದರಿಂದ ಅಬ್ರಹಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಹುಟ್ಟಿತು. ಇದಲ್ಲದೆ ಕಾನಾನ್ಯರು ಪೆರಿಜ್ಜಿಯರು ಆ ಕಾಲದಲ್ಲಿ ದೇಶದೊಳಗೆ ಇದ್ದರು. ಹೀಗಿರಲು ಅಬ್ರಹಾಮನ ಲೋಟನಿಗೆ, ನನಗೂ ನಿನಗೂ, ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು. ನಾವು ಸಹೋದರಲ್ಲವೇ? ದೇಶವೆಲ್ಲ ನಿನ್ನೆದುರಿಗಿದೆ. ದಯವಿಟ್ಟು ನನ್ನ ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆಗೆ ಹೋದ್ರೆ ನಾನು ಬಲಗಡೆಗೆ ಹೋಗ್ಬೇನು, ನೀನು ಬಲಗಡೆಗೆ ಹೋದ್ರೆ ನಾನು ಎಡಗಡೆಗೆ ಹೋಗ್ಬೇನು ಎಂದು ಹೇಳಿದನು. ನೋಡಿ, ಇಲ್ಲಿ ಅವರಿಬ್ಬರ ಜೀವನಕ್ಕೆ ಸ್ಥಳ ಸಾಲದೆ ಹೋಯಿತು. ಯಾಕೆ ಅಂದ್ರೆ ಒಬ್ಬನಲ್ಲಿ ದೇವರಿದ್ರು, ಇನ್ನೊಬ್ಬನಲ್ಲಿ ದೇವರಿರಲಿಲ್ಲ. ಒಬ್ಬನಿಗೆ ದೇವರಿಗೆ ಟೈಮ್ ಕೊಡಕ್ಕೆ ಟೈಮ್ ಮಾಡ್ಕೊಂಡ, ಇನ್ನೊಬ್ಬ ದೇವರಿಗೆ ಟೈಮ್ ಕೊಡಕ್ಕೆ ಟೈಮ್ ಮಾಡಿಕೊಡಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ. ಅವನ ಲೋಟ ಸರಿ. ಆದ್ರಿಂದ ಇವರಿಗೆ ಅಸಾಧ್ಯ ಕಾರ್ಯಗಳು ನಡೀತು. ಅವ್ರ ಕೈನಲ್ಲಿ ಸಾಲ್ವ್ ಮಾಡ್ಕೊಡಕ್ ಆಗಿಲ್ಲ. ಇವ್ರಿಗೆಲ್ಲ ಇತ್ತು, ಕಡೆಗೆ ಜಗಳನೂ ಉಂಟಾಯ್ತು. ಎಲ್ಲ ಇದ್ದು ಜಗಳ ಉಂಟಾಗಕ್ಕಿಂತ ಏನೂ ಇಲ್ಲದೆ ಸಮಾಧಾನವಾಗಿ ಇರೋದು ಬಹಳ ಒಳ್ಳೇದೇ ಅನ್ನೋದು ಜ್ಞಾನೋಕ್ತಿಯಲ್ಲಿ ಬರೆದಿದೆ. ಬಟ್ ನೆಕ್ಸ್ಟ್ ಇಲ್ಲಿ ಇವರು ಇಬ್ಬರು ಕುಟುಂಬದಲ್ಲಿ ಜಗಳ ಆಡಿ ನಡೆದಿದ್ದು ಮಾತ್ರ ಅಲ್ಲ, ಸಾಲದೆ ಹೋಗಿದ್ ಮಾತ್ರ ಅಲ್ಲ, ಆ ದೇಶದಲ್ಲಿ ಪೆರಿಜ್ಜಿಯರು ಮತ್ತೆ ಇನ್ನೂ ಅನೇಕ ಕಾನಾನ್ಯರು ಅಲ್ಲೆಲ್ಲ ಇದ್ರು. ಅವರೆಲ್ಲ ಇದು ನೋಡ್ತಾ ಇದ್ರು. ಆದ್ರಿಂದ ಆ ಅಬ್ರಾಮ ಒಂದು ತೀರ್ಮಾನ ಮಾಡ್ತಾನೆ. ಅವನೇ ಒಂದು ಸ್ಟ್ಯಾಂಡ್ ತಗೊಳ್ತಾನೆ. ನೋಡಿ, ದೇವರಲ್ಲಿ ಇರೋರೇ ಒಂದು ಸ್ಟ್ಯಾಂಡ್ ತಗೊಳ್ಳೋದು, ದೇವರಲ್ಲಿ ಇರೋರೇ ಸೋಲೋದು. ಅದರಿಂದ ನೀನ್ ಸೋತ್ರೆ ಅಂದ್ರೆ ನೀನ್ ಬಿಟ್ಕೊಟ್ರೆ, ಜಗಳ ನನಗೆ ಬೇಡ ಅಂತ ನೀನ್ ತೀರ್ಮಾನ ಮಾಡಿದ್ರೆ ನಿನ್ಗೆ ಉತ್ತಮವಾದದನ್ನು ದೇವರು ಕೊಡ್ತಾನೆ. ನಿನ್ನ ಯಾರು ಕುಟುಂಬದಲ್ಲಿ ನಿನ್ನ ಕೇವಲವಾಗಿ ಎಣಿಸಿ ನಿನ್ನನ್ನ ದೂರ ಆಗ್ತಾರೋ ಅವ್ರ ಮುಂದೆ ದೇವರು ನಿನ್ನನ್ನ ಮೇಲಕ್ಕೆ ಇಡ್ತಾರೆ ಎಂಬುದಾಗಿ ನಾವು ನೋಡ್ತೀವಿ. ಈಗ ಅಬ್ರಾಮ ಏನ್ ಹೇಳ್ತಾನೆ, ಒಂದು ಡಿಸಿಷನ್ ಮಾಡ್ತಾನೆ, ನಮ್ಗೆ ಜಗಳ ಬೇಡ. ನೋಡಿ, ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಪರಲೋಕ ಇಲ್ಲ, ಎಲ್ಲಿ ಜಗಳ ಇರುತ್ತೋ ಅಲ್ಲಿ ದೇವರು ಇರೋದು ಇಲ್ಲ. ಅಬ್ರಾಮನಲ್ಲಿ ಇದು ಒಂದು ಒಳ್ಳೆ ಗುಣ. ನಮ್ಮ ಹಾಗೆ ಅವನು ಸಾಧಾರಣ ವ್ಯಕ್ತಿ ಆಗಿದ್ರು ಸಹ ದೇವರನ್ನು ಉಪಯೋಗಿಸೋದಕ್ಕೆ ಕಾರಣ ಅವನು ಏನ್ ಮಾಡ್ತಾನೆ ಗೊತ್ತಾ? ಫಸ್ಟ್ ಸ್ಟೆಪ್ ತಗೊಳ್ತಾನೆ. ನೋಡಪ್ಪ, ನಾವಿಬ್ರು ಸಹೋದರರು, ನಮ್ಮಿಬ್ಬರಿಗೂ ಜಗಳ ಬೇಡ. ಇವರೆಲ್ಲ ಅನ್ಯರು ಇದ್ದಾರೆ, ನೀನು ಯಾವ್ದು ಬೇಕೋ ಅದು ಆರಿಸ್ಕೋ, ನಿನ್ಗೆ ಯಾವ್ದು ಬೇಡವೋ ಅದು ನಾನು ತಗೊಳ್ತೀನಿ ಅಂತ ಹೇಳ್ತಾನೆ. ಕಡೆಗೆ ದೇವರು ಯಾವ ವ್ಯಕ್ತಿ ಫಸ್ಟ್ ಮೂವ್ ಮಾಡ್ತಾನೋ ಅವನನ್ನ ಆಶೀರ್ವಾದ ಮಾಡ್ತಾರೆ ಅನ್ನೋದನ್ನ ನಾವು ಅಬ್ರಾಮ ಜೀವಿತದಲ್ಲಿ ನಾವು ನೋಡ್ತೀವಿ. ನನಗೆ ಗೊತ್ತಿಲ್ಲ ಎಷ್ಟು ಜನರ ಕುಟುಂಬದಲ್ಲಿ ಇವತ್ತು ಅಸಮಾಧಾನ ಇದೆ, ಜಗಳ ಇದೆ. ಮೆಟೀರಿಯಲ್ ಕಾರ್ಯಗಳ ಬಗ್ಗೆ ನಿಮ್ಗೆ ಜಗಳ ಇದೆಯಾ? ಬಿಟ್ಕೊಟ್ಬಿಡಿ, ಸರಿ ಆಗ್ಲಿ ಬಿಡು. ದೇವ್ರು ನಿನ್ಗೆ ಉತ್ತಮವಾದದನ್ನ ನೀನು ಕೊಡ್ತಾನೆ. ನೀನ್ ದೇವ್ರ ಮಗ ಅನ್ನಕ್ಕೆ ಅದೇ ಗುಣ, ಅದೇ ಗುರುತು. ಬಿಟ್ಕೊಟ್ಬಿಡು. ಜಗಳ ಮಾತ್ರ ನನಗೆ ಬೇಡ ಅಂತ ನೀನು ಯಾವಾಗ ನೀನು ಹೃದಯದಲ್ಲಿ ತೀರ್ಮಾನ ಮಾಡ್ತೀಯೋ ದೇವರು ನಿನ್ ಪರವಾಗಿ ನಿಲ್ತಾರೆ. ನಿನಗೆ ಅದ್ಭುತದಿಂದ ಅದ್ಭುತದ ಮಾಡಿ ದೇವರು ನಿನಗಾಗಿ ಅನೇಕರನ್ನ ಉಪಯೋಗಿಸ್ತಾರೆ. ಕರ್ತನು ನಿಮ್ಮ ಕುಟುಂಬದಲ್ಲಿ ಆ ಸಮಾಧಾನ ಕೊಡ್ಲಿ. ಮಾತ್ರವಲ್ಲದೆ ನೀವು ಅಬ್ರಾಹ್ಮನ ಹಾಗೆ ಮೊದಲನೇ ತೀರ್ಮಾನ ತಗೊಂಡು ಜಗಳವನ್ನು ದೂರ ಇಡ್ರಿ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಸ್ವರ್ಗೀಯ ತಂದೆ ಆದವರು ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಅನೇಕರು ಇವತ್ತು ಜಗಳ ಇಟ್ಕೊಂಡು ದೇವರೇ ಆಲಯಕ್ಕೆ ಬರೋದುಂಟು, ಜಗಳ ಇಟ್ಕೊಂಡು ಪ್ರಾರ್ಥನೆ ಮಾಡೋದುಂಟು. ಆದರೆ ಜಗಳ ಬೇಡ ಎಂಬುದಾಗಿ ದೇವರೇ ಮೊದಲನೇ ತೀರ್ಮಾನ ತೆಗೆದುಕೊಂಡದ್ದು ಅಬ್ರಾಹ್ಮನ ಹಾಗೆ ನಾವೆಲ್ಲರೂ ತೀರ್ಮಾನ ತಗೊಳ್ಳಕ್ಕೆ ನಮಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ದೇವರೇ, ಈ ದಿನ ಯಾರ್ಯಾರ ಕುಟುಂಬದಲ್ಲಿ ಜಗಳಗಳಿದೆ, ಆಸ್ತಿ ಪಾಸ್ತಿ ವಿಷಯದಲ್ಲಿ, ಇನ್ನು ಅನೇಕ ವಸ್ತುಗಳ ಬಗ್ಗೆ ಯಾರ್ಯಾರು ಜಗಳ ಆಡ್ತಾ ಇದ್ರೆ ಜಗಳ ತೆಗೆದಾಕಪ್ಪ. ನಮಗ ಜಗಳ ಬೇಡ ಸ್ವಾಮಿ. ಸ್ತುತಿ ಘನ ಮಾನ ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ. ಆಮೇನ್.
ಇಂಥ ಅದ್ಭುತವಾದ ದಿನ ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್